ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನಿಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೌದು, ನಮ್ಮ ಮನೆಯಲ್ಲಿ ಇವತ್ತು ಚಿಕ್ಕ ಫಂಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ನನ್ನ ತಂಗಿ ಬಂದುಬಿಟ್ಟು ಎಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಆಲ್ರೆಡಿ ನಾವೆಲ್ಲ ತಿಂಡಿ ಎಲ್ಲ ತಿನ್ಕೊಂಡಿದ್ವಿ, ಉಪ್ಪಿಟ್ಟು ಮಾಡಿದ್ವಿ ತಿಂಡಿಗಾದ್ರೂ. ಇಲ್ಲಿ ನಮ್ಮ ರೇಖಾ ನಮ್ಮ ಸಿಸ್ಟರ್ ಬಂದುಬಿಟ್ಟು ನನ್ನ ಪಲ್ಯ ಸಾಂಬಾರೆಲ್ಲ ಮಾಡಿ ಸೈಡ್ಗೆ ಅದೇ ನನ್ನ ತಂಗಿ ರೈಸ್ ಮಾಡಿದ್ಲು ಪಾಪ ಅವಳು. ಹಾಗೆ ಇಲ್ಲಿ ಮಕ್ಕಳು ನೋಡಿ ಹಿಂಗಿಲ್ಲ, ಖುಷಿ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಇದು ಭಾಳ ದಿನ ಆಯಿತು ಅಲ್ಲಿಗೆ ಡ್ರೆಸ್ ತರಿಸ್ಬಿಟ್ಟು. ಹಾಗೆ ಇರಲಿಲ್ಲ ನೋಡಿ, ನನ್ನ ತಮ್ಮ ಅಂತ ಹೇಳಲೇಬಾರ್ದು. ಅವ್ರ ಜೊತೆಗೆ ಮಕ್ಕಳ ಜೊತೆಗೆ ಅವನು ಮಕ್ಕಳಾಗ್ಬಿಡ್ತಾನೆ, ಅಷ್ಟು ಗೋಳೈಕತಾನೆ ಮಕ್ಕಳಾದ್ರೂ. ಈ ಮಕ್ಕಳು ಹಂಗೆ ಆಡ್ತವೆ ಅವನ ಜೊತೆ, ತುಂಬ ಹುಡುಗಾಟ ಆಡ್ತವೆ ನೋಡಿ. ಖುಷಿ ಹೇರ್ ಕಟ್ಗೂ ಆ ಡ್ರೆಸ್ಗೂ ಯಪ್ಪ ಸಾಕಾಗಿ ಹೋಗಿತ್ತವಳಾದ್ರೆ. ಹಾಗೆ ಇಲ್ಲಿ ನಮ್ಮ ಅಜ್ಜಿನೂ ಬಂತು ನೋಡಿ. ಅಜ್ಜಿ ಪಾಪ ಮೊನ್ನೆನೂ ಹೋಗ್ತಾ ಅಮ್ಮ ಆದ್ರೆ ನಮಗೆ ಅಜ್ಜಿ ಇದ್ರೆ ಎಷ್ಟು ಧೈರ್ಯ ನೋಡಿ ಫ್ರೆಂಡ್ಸ್. ನಮ್ಗೆ ಹೋಗ್ಬೇಕಾದ್ರೆ ನಿಜ ಹೇಳಿ ಕಳ್ಸಿದ್ವಿ. ಹಂಗೆ ಹೇಳಿದ್ದಕ್ಕೆ ನಾನು ಬೇರೆ ನಿಮಗೆ ಭಾಳ ಹೆಲ್ಪ್ ಮಾಡ್ತೀನಿ, ಅದಕ್ಕೆ ನಿಮ್ಮ ಜೊತೆಗೆ ಇರ್ತೀನಿ ಅಂದ್ಬಿಟ್ಟು ಹೋಯ್ತು. ಹೌದು, ನಾವಿಲ್ಲಿ ನಮ್ಮ ತಂಗಿ ಮಗ ಏನಿದ್ದಾನೆ ಅಲ್ವಾ, ಅವನಿಗೆ ಜವಳ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಅವ್ನಿಗೆ ಈಗಾಗಲೇ 1 year ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟ್ 21 ಬಂದರೆ. ಸೊ ಹಂಗಾಗಿ 21ಗೆ ಅವ್ನ ಬರ್ತಡೇ ಇದು, ಅದ್ರ ಒಳಗೆ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ವಿ ಆಲ್ರೆಡಿ. ಯಾಕಂದರೆ ಇದು ದಸರಾ ಹಾಲಿಡೇಸ್ ಬೇರೆ, ಎಲ್ಲರೂ ಊರಿಗೆ ಹೋಗ್ಬಿಡ್ತಾರೆ. ನನ್ನ ಚಿಕ್ಕ ತಂಗಿನೂ ಹೋಗಿದ್ದಾಳೆ, ನಮ್ಮ ಅಕ್ಕನೂ ಹೋಗಿದ್ದಾಳೆ. ನೆಕ್ಸ್ಟ್ ನಾವು ಹೋಗ್ತೀವಿ, ಮತ್ತು ಅವ್ನ ಪಾಪ ಬರ್ಡೇನೂ ಬಂದುಬಿಡುತ್ತೆ ಅಂಥೇಳಿ ಇವಾಗೆ ಮಾಡಿಬಿಡೋಣ ಅಂತ ನಾವು ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಊರಿಗೆ ಹೋಗಬೇಕು, ಬಟ್ ಒಂದು ಸ್ವಲ್ಪ ಪೆಂಡಿಂಗಲ್ಲಿದೆ. ಮತ್ತು ಊರಿಗೆ ಹೋದರೆ ನಮ್ಮದು ಒಂದು 7-8 ದಿನ ಆಗಿಬಿಡುತ್ತೆ. ಆಮೇಲೆ ನಮ್ಮ ಮನೆಯವರಿಗೆ, ನನ್ನ ತಮ್ಮಗೆ ಊಟದ್ದೆಲ್ಲ ಪರಿಸ್ಥಿತಿ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಹೋಗೋದನ್ನು. ಅದ್ರಾಗ ಬೇರೆ ಈಗ ಸೀಸನ್ ಬೇರೆ, ಇಲ್ಲಿ ಎಲ್ಲ ಬಿಟ್ಟು ಹೋಗುವಂಗಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ನನ್ನಲ್ಲಿ ನನ್ನ ತಮ್ಮನ ಮಗಳು ಏನಿದ್ದಾಳಲ್ಲ ರಾಣಿ, ಚಿಟ್ಟಿಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹಾಗೆ ಅವನಿಗೆಲ್ಲ ಪೂಜೆ ಮಾಡಿ ಎಲ್ಲಿಗೆತ್ರ ಎಲ್ಲ ಮುಡಿಸಿ ಸ್ನಾನ ಮಾಡಿಸ್ತಾ ಇದ್ದೀವಿ. ಎಲ್ರೂ ಒಂದೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅವನಿಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಗಿಟ್ಟೆ ಎಲ್ಲ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ನನ್ನ ತಂಗಿ. ನೋಡಿ ಖುಷಿನ ನಮ್ಮ ಮೈದನ ಮತ್ತು ನಮ್ಮ ಪುಟ್ಟ ಎಲ್ಲರ ಜೊತೆ ಅವ್ರ ಜೊತೆನೂ ಕುತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಅವಳಾದರೆ. ಅಯ್ಯೋ ಅವಳು ಏನೇನೋ ಹೇಳ್ಬಿಡ್ತಾಳೆ ಫ್ರೆಂಡ್ಸ್. ಆಮೇಲೆ ಅವ್ರನ್ನಷ್ಟೇ ಕೂರಿಸ್ಬಿಟ್ರು, ನನ್ನ ಕೂರಿಸಿಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿ ಅಳ್ತಾ ಇರ್ತಾಳೆ ಸುಮ್ಮನೆ. ಏನಕ್ಕೆ ಅಂತ ಅವ್ರಮ್ಮ ಕರೆದ್ರು, ಅಂದರೆ ನಮ್ಮ ತಂಗಿ ಏನಿದಾರಲ್ಲ ಅವರೇ ಕರೆದ್ರು ನೋಡಿ, ಬಾ ಅಮ್ಮ ಇರಲಿ, ಬಾ ಕುತ್ಕೊಬಾ ಅಂತ. ಹಂಗೆ ಅಂದ ತಕ್ಷಣ ಕುತ್ಕೊಂಡ್ಬಿಟ್ರು ನೋಡಿ. ಎಲ್ರಿಗೂ ಬಟ್ಟೆ ಕೊಡ್ತಾ ಇದ್ದಾರಲ್ಲ, ಮತ್ತೆ ನನಗೆ ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾಳೆ. ಅದಕ್ಕೆ ಅವಳಿಗೆ ಯಾವುದೋ ಡ್ರೆಸ್ ತೊಗೊಂಡು ಬಂದಿದ್ದೆ, ನೈಟ್ ಡ್ರೆಸ್, ಅದೇ ಹಾಕಿದ್ದೀನಿ ನೋಡಿ. ಇಲ್ಲಾಂದರೆ ಅವರೆಲ್ರಿಗೂ ಕೊಟ್ಟರು ಮಮ್ಮ, ನಂಗೆ ಕೊಡಲಿಲ್ಲ, ಹಂಗೆ ಹಿಂಗೆ ಅಂತ ಜಗಳ ಮಾಡಿಬಿಡ್ತಾಳೆ. ಹಾಗೆ ನನ್ನ ತಂಗಿ ಸೀರೆ ಕೂಡ ತುಂಬ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು ಕಲರ್ ಮಾತ್ರ. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ತಂಗಿ ಅಮ್ಮ ಅವರು ಈಗ ಮತ್ತೆ ಜವಳ ಕಾರ್ಯಕ್ರಮ ಎಲ್ಲ ಮಾಡಿದ್ರೆ ಅವ್ರಿಗೆಲ್ಲ ಮಡು ಶಾಸ್ತ್ರ ಮಾಡಬೇಕಲ್ವಾ. ಸೊ ಹಂಗಾಗಿ ಸೀರೆ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಸೀರೆ. ಕಲರೂ ಚೆನ್ನಾಗಿತ್ತು, ಬಟ್ ಸಾಫ್ಟ್ ಆಗಿತ್ತು ಸೀರೆ. ಹಾಗೆ ಮಡು ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ರಿಗೂ ಬಟ್ಟೆ ತಂದಿದ್ದಾರೆ, ಅಂದರೆ ಅವರಿಬ್ಬರು ಮಕ್ಕಳಿಗೆ, ನಮ್ಮ ಬ್ರದರ್ಗೆ, ಬ್ರೋ ಇಲ್ಲ ಏನಿದಾರಲ್ಲ ಅವ್ರಿಗೆ, ಮತ್ತು ನನ್ನ ತಂಗಿಗೆ ಎಲ್ರಿಗೂ ಬಟ್ಟೆ ತಂದು ಮಡ್ಲು ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಮನೇಲಿ ಎಲ್ಲರೂ, ಅಂದರೆ ನಾವೇ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್, ಯಾರನ್ನೂ ಕರೆದಿಲ್ಲ ನಾವು. ಯಾಕಂದರೆ ನಮ್ಮ ಮನೇಲಿ ಪದೇ ಅವು ಇವು ಫಂಕ್ಷನ್ಸು ಅಂತ ಮಾಡ್ತಾನೆ ಇರ್ತೀವಿ. ಸೊ ಹಂಗಾಗಿ ಕರೀಲಿಲ್ಲ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆದರೂ ದೊಡ್ಡ ಫಂಕ್ಷನ್ ಥರ ಆಗ್ಬಿಡುತ್ತೆ. ಯಾಕಂದರೆ ನಮ್ಮ ರಿಲೇಷನ್ಸ್ ಅಷ್ಟು ಜನ ಇದ್ದಾರೆ. ಸೊ ಎಲ್ರೂ ಕರೆದ್ರೆ ಒಂದು ಮದುವೆ ಥರನೇ ಆಗಿಬಿಡುತ್ತೆ. ಹಾಗಾಗಿ ಕರೆದಿಲ್ಲ ನೋಡಿ. ಯಾಕಂದರೆ ಮೊನ್ನೆ ಇನ್ನೂ ಮನೆ ಓಪ್ನಿಂಗ್ ಮಾಡಿದ್ವಲ್ವ, 1 ತಿಂಗಳು ಆಗಿದೆ ಅಷ್ಟೇ ನಾವು ಮನೆ ಓಪ್ನಿಂಗ್ ಮಾಡಿ. ಮತ್ತು 1.5 month ಆಯಿತು. ಮತ್ತು ಏನಕ್ಕೆ ಬೇಡ, ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಫ್ರೆಂಡ್ಸ್ ನಾವಾದ್ರೂ ಅಲ್ವಾ. ಪದೇ ಮನೇಲಿ ಫಂಕ್ಷನ್ಸು ಅದು ಇದು ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಫೈನಾನ್ಷಿಯಲಿ ನಾವು ಸ್ವಲ್ಪ ರಿಸ್ಕಲ್ಲೇ ಇದ್ದೀವಿ, ಪ್ರಾಬ್ಲಮಲ್ಲೇ ಇದ್ದೀವಿ. ಆದರೂ ಬಟ್ಟೆಗೆ ಏನು ಕಡಿಮೆ ಮಾಡಿಲ್ಲ ದೇವರು, ಚೆನ್ನಾಗೇ ಇಟ್ಟಿದ್ದೀನಿ, ಸಾಕು. ದುಡ್ಕೊಳ್ಳೋಣ, ಏನು ದೊಡ್ಡದಲ್ಲ ನಮಗೆ. ದುಡ್ಡು ಮಾಡೋಣ ಮೊದಲು, ಆಮೇಲೆ ಎಂಜಾಯ್ ಮಾಡೋಣ. ಇಷ್ಟೆಲ್ಲ ಇದೆ ನಮ್ಮದಾದರೆ.
ಹಾಗೆ ನೋಡಿ ಎಲ್ಲರೂ ಒಂದು ಸ್ವಲ್ಪ ನನ್ನ ತಮ್ಮ ಇವನು ಅಂದರೆ ನಮ್ಮ ಸಿಸ್ಟರ್ ಏನಿದಲ್ಲ ಅವ್ರ ಸ್ವಂತ ತಮ್ಮ ಶರಣಯ್ಯ ಅಂತ ಹೇಳ್ಬಿಟ್ಟು ಅವರು ಆಂಬುಲೆನ್ಸ್ ಡ್ರೈವರು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ ಅವರು. ಹಾಗೆ ನಮ್ಮ ತಂಗಿ ಏನಿದಾರಲ್ಲ ಚಿನ್ನು, ಅವರು ಅಪ್ಪ ಅಮ್ಮನೂ ಅವರು ಆರತಿ ಮಾಡಿದರು. ನಮ್ಮ ಖುಷಿ ಎಲ್ಲರ ಜೊತೆ ಆರತಿ ಮಾಡಿಸ್ಕೊಳ್ಳೋದೆ ನೋಡಿ. ನಮಗಂತೂ ಸಖತ್ ಖುಷಿ. ಅವಳು ಏನೇನೋ ಮಾಡ್ತಿರ್ತಾಳೆ. ಮತ್ತು ಅಮ್ಮ ಮಾಡ್ತಾಯಿದ್ದಾರೆ, ಇಟ್ ಮೀನ್ಸ್ ನಮ್ಮ ಅತ್ತೆ ಮಾವನೂ ಮಾಡಿದ್ರು. ನಮ್ಮ ಬಬ್ಬು ಸುಮ್ಮನೆ ಕೂತ್ಕೊಂಡಿದ್ದಾನೆ ನೋಡಿ. ಅಪ್ಪ ಇಲ್ಲ ಅಂದರೆ ಅವನು ಇವೇ ಹೇಳ್ತಾನೆ ಫ್ರೆಂಡ್ಸ್, ತುಂಬ ಅಳು. ಹಾಗೆ ಇವರು ನಮ್ಮ ಮಾವ ಏನಿದಾರಲ್ಲ ಅವ್ರ ತಮ್ಮ, ದೊಡ್ಡ ತಮ್ಮ, ಈಗ ರಿಟೈರ್ಡ್ ಆಗಿ ಮನೇಲೆ ಇದ್ದಾರೆ. ಸೊಸೈಟಿಲಿ ಬಂದ್ರು. ಪಾಪ ನಮ್ಮ ಮಾವ ಫುಲ್ ಸೈಲೆಂಟ್, ಅವರು ಜಾಸ್ತಿ ಯಾರ ಹತ್ರ ಏನು ಮಾತಾಡೋದೇ ಇಲ್ಲ. ಹಾಗೆ ನಮ್ಮ ಅತ್ತೆಮ್ಮ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಈಗೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಇದೆ ನೋಡಿ, ಎಲ್ಲರ ಮನೇಲಿ ಆಗ್ಬಿಟ್ಟಿದ್ದೀವಿ ನಾವಾದರೆ. ಹಾಗೆ ಈಗ ನಮ್ಮ ಅತ್ತೆ ಮಾವ ಏನು ಬಂದ್ರಲ್ವ, ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿರೋರು ಅವರು ಅಕ್ಕಮ್ಮ ಅಂತೇಳಿ ನಮ್ಮ ಹೆಣ್ಮಗಳು. ಅವರು ಮೈಸೂರಲ್ಲಿ ಇರ್ತಾರೆ. ಮತ್ತು ಆ ಕಡೆ ಇರೋರು ಕುಸುಮ ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟರು, ಅಂದರೆ ನಮ್ಮ ಮೈದ್ನ ಅವರ ಮನೆಯವರು. ಹಾಗೆ ಅವರು ಕೂಡ ಎಲ್ಲ ಆರತಿ ಮಾಡಿದರು. ನಮ್ಮ ಬ್ರೋಯಿನ್ಲ ಚಿಕ್ಕವರು ಅವರು ಲೇಟಾಗಿ ಬಂದರು ನೋಡಿ. ಇನ್ನು ಅವ್ರಿಗೊಂದು ಸ್ವಲ್ಪ ಏನೋ ಕೆಲಸ ಇದೆ ಅಂಥೇಳಿ ಬರಲಿಲ್ಲ, ತುಂಬಾ ಲೇಟಾಗಿತ್ತು ಅವ್ರು ಊಟಕ್ಕೆ ಬಂದಾಗ. ಹಾಗೆ ನೆಕ್ಸ್ಟು ನಾವೆಲ್ಲ ಅಡುಗೆ ಎಲ್ಲ ರೆಡಿನೇ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು, ಏನೂ ಇರಲಿಲ್ಲ ಮಾಡೋದೆಲ್ಲ. ಯಾಕಂದರೆ ಎಲ್ಲರೂ ಬಂದಾಗ ನಾವೇನು ಮಾಡ್ಕೋತಾ ಕೂತ್ಕೊಂಡ್ರೆ ಸರಿಯಲ್ಲ ಅಂಥೇಳಿ ನಾವೇನು ಮೊದಲೇ ಮುಗಿಸ್ಕೊಂಡಿದ್ವಿ ನೋಡಿ. ಹಾಗೆ ನಾವು ಕೂಡ ಮಾಡ್ತಾಯಿದ್ವಿ ಇಲ್ಲಿ. ನಮ್ಮ ಬಬ್ಬು ಇನ್ನೂ ಅವತ್ತು ಸುಮ್ಮನೆ ಇದ್ದಾನೆ, ಸ್ವಲ್ಪ ಮಲ್ಗೆ ಎದ್ದಿದ್ದ ಅಲ್ವಾ, ಹಾಗಾಗಿ ಸುಮ್ಮನೆ ಆಟಾಡ್ತಾ ಇದ್ದ. ಇಲ್ಲ ಅಂದರೆ ಎಷ್ಟು ಕಿರಿಕಿರಿ ಮಾಡ್ತಾನೆ ಅವನು ಅಂದರೆ ಒಂದು 5 ನಿಮಿಷನೂ ಅರಮ್ಮನ ಬಿಟ್ಟು ಬರೋದಿಲ್ಲ ಫ್ರೆಂಡ್ಸ್. ಅಷ್ಟು ಅಮ್ಮ ಚಿಕ್ಕವನು, ಬಟ್ ಆದರೂ ಅಟ್ಲೀಸ್ಟ್ ಯಾರ ಹತ್ರನಾದ್ರೂ ಒಂದು 5-10 ನಿಮಿಷ ಹೋಗ್ಬೇಕಲ್ವ. ಅವ್ನು ಹಂಗಲ್ಲ ಪಾಪ. ಅವಳಾದ್ರೆ ಕೆಲಸ ಮಾಡ್ಕೊಂತಾಳೆ, ಎತ್ಕೊಂಡೇ ಮಾಡ್ಬೇಕು ಏನು ಕೆಲಸ ಆದ್ರೂ. ಅಷ್ಟು ಅಮ್ಮಗೆ ಹಿಡ್ಕೊಂಬಿಟ್ಟಿರ್ತಾನೆ ನೋಡಿ ಅವನಾದರೆ. ಹಾಗೆ ನಮ್ಮ ತಂಗಿ ಮತ್ತು ನಮ್ಮ ಶೋಭನ್, ನಮ್ಮ ಅತ್ತೆ ಮಗಳು ಅಂದರೆ ನಮ್ಮ ಮನೆಯವ್ರ ತಂಗಿ, ಅವ್ರೂ ಆರತಿ ಮಾಡಿದ್ರು. ನಮ್ಮ ಪುಟಾಣಿಗಳಂತೂ ತುಂಬ ಇದು ಮಾಡ್ತವೆ ನೋಡಿ, ಸುಮ್ಮನೆ ಇರೋದಿಲ್ಲ. ಅವರೆಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾ ಕೂತಿದ್ದಾರೆ. ಇವು ನಮ್ಮ ಇನ್ನೊಬ್ರು ಇದ್ದಾರೆ, ಇವ್ರ ಮಮ್ಮಿ ಅವ್ರು ಬಂದಿರಲಿಲ್ಲ ಇನ್ನು. ಅವ್ರಿಗೂ ಕೆಲಸ ಅಂಥೇಳಿ ಸಂಜೆ ಬರ್ತೀನಿ ಅಂತ ಅಂದರು ಅವರು. ಹಾಗೆ ನಮ್ಮ ಅಮ್ಮನೂ ಮಾಡಿದ್ರು. ಇವರು ನಮ್ಮ ಇನ್ನೊಬ್ರು ಚಿಕ್ಕಮ್ಮನ ಮಗ. ನಮ್ಮ ಫ್ಯಾಮಿಲಿ ಬಂದು ತುಂಬಾ ದೊಡ್ಡದಿದೆ. ಆ್ಯಕ್ಚುಲಿ ನೀವು ಲಾಸ್ಟ್ ಬೆಳ್ದಿಂಗ್ಳು ಊಟ ಏನು ಮಾಡಿದ್ವಲ್ಲ ನಾವು, ಅದರಲ್ಲಿ ನೋಡಿರ್ಬೋದು, ಅದರಲ್ಲಿ ಇನ್ನೂ ಒಂದು 2-3 ಮಿಸ್ ಆಗಿದ್ದಾರೆ. ಆಲ್ಮೋಸ್ಟ್ ತುಂಬ 2-3 ಜಾಸ್ತಿ ಜನನೇ ಮಿಸ್ ಆಗಿದ್ದಾರೆ ನೋಡಿ. ತುಂಬ ಜನನೇ ಇದ್ದೀವಿ ನಾನಂದರೆ. ಹಾಗೆ ಎಲ್ಲರದು ಮುಗೀತು. ಈಗ ಜವಳ ಏನು ಮಾಡಿರ್ತಾರಲ್ವ, ಅವ್ರಿಗೂ ಏನಾದರೂ ಒಂದು ಸ್ವಲ್ಪ ಗಿಫ್ಟ್ ಅಂತ ಕೊಡಬೇಕಲ್ವಾ. ಸೊ ಹಂಗಾಗಿ ಅವ್ರಿಗೂ ಪ್ಯಾಂಟು ಶರ್ಟು ಒಂದು ಸ್ವಲ್ಪ ದುಡ್ಡೇನೋ ಕೊಟ್ಟಿದ್ದಾರೆ ಅವರು. ನನ್ನ ತಮ್ಮ ಫುಲ್ ನಾನು ಇದು ಮಾತ್ರ ಚೆನ್ನಾಗಿ ಬರ್ಬೇಕು ನೋಡೋಕ್ಕ, ಚೆನ್ನಾಗಿ ಬರಬೇಕು ಅಂತೇಳಿ ತುಂಬ ಕಾಡ್ಸಾಳ. ನಮ್ಮ ತಂಗಿ ಆದ್ರೂ ಹಂಗೆ ಬರ್ತಿದ್ಲು. ಹಾಗೆ ಫೈನಲಿ ಅವನದು ಎಲ್ಲ ಮುಗೀತು. ಹಾಗೆ ಎಲ್ಲ ಅವ್ರವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ಆಶೀರ್ವಾದ ತಗೊಂಡು ನಿಮಗೆ ನೆಕ್ಸ್ಟ್ ಮದುವೆ ಅಂತ ಮಾಡ್ಬೇಕು ನೋಡ್ರಿ. ಎಲ್ಲರೂ ನಮ್ಮ ಮನೇಲಿ ಮದುವೆ ಆಗ್ತಕ್ಕಂಥ ಗಂಡು ಮಕ್ಕಳಂತೂ ತುಂಬಾ ಇದ್ದಾರೆ. ಇಷ್ಟೊಂದು 6 ಜನ ಇದ್ದಾರೆ ನೋಡಿ. 6 ಜನ ಇದ್ದಾರೆ. ಎಲ್ರಿಗೂ ನೋಡ್ಬೇಕು. ನನ್ನ ತಮ್ಮಗೆ ನೋಡ್ಬೇಕು, ಹರೀಶ್ಗೆ, ಮತ್ತು ಈಗಿಬ್ಬರೇನ ಆರತಿ ಮಾಡಿದ್ರಲ್ಲ, ಕೊಟ್ರೇಶು, ಬದ್ರಿ ಮತ್ತು ಶರಣ್ಗೆ, ನಮ್ಮ ಬ್ರೋಗೆ ಇನ್ನೊಬ್ರಿಗೆ ಫಿಕ್ಸ್ ಆಗಿದೆ ಆಲ್ಮೋಸ್ಟ್. ಅವ್ರದ್ದೇನಿಲ್ಲ, ಬಟ್ ಇನ್ನು 4 ಜನಕ್ಕಂತೂ ನೋಡಬೇಕು. ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಯಾರಾದರೂ ಹುಡುಗಿರಿದ್ರೆ ಹೇಳಿ ಫ್ರೆಂಡ್ಸ್, ದಯವಿಟ್ಟು ಹೇಳಿ. ನನ್ನ ತಮ್ಮ ಇಂಜಿನಿಯರ್ ಮಾಡಿದ್ದಾನೆ, ಅವನಿಗೂ ಒಂದು ಸ್ವಲ್ಪ ಎಲ್ಲಾದರೂ ಕನ್ಯೆ ಇದ್ದರೆ ಹೇಳಿ. ನಮ್ಮ ದೊಡ್ಡಮ್ಮ ನೋಡಿ, ಅವನ್ನ ಮಕ್ಕಳಂತೂ ಅಷ್ಟು ಇದು ಮಾಡಿಬಿಡ್ತಾರೆ, ಕಾಲಿಗೆಲ್ಲ ಬೀಳ್ತಾರೆ. ಹಾಗೆ ಮಳೆ ಕೂಡ ತುಂಬಾ ಜೋರಾಗಿ ಬಂತು ನೋಡಿ ಫ್ರೆಂಡ್ಸ್. ಒಂದು ಲಾಸ್ಟ್ ಫೈನಲ್ ಒಂದು ಫೋಟೋ ತಗೊಳ್ಳೋಣ ಅಂದರೆ ಅಷ್ಟು ಮಳೆ ಆಗಿಬಿಡ್ತು. ಹಾಗೆ ಟೈಮ್ ಬೇರೆ ಆಗಿತ್ತು, 1:30 ಆಯಿತು. ಆಗಲೇ ಊಟ ಮಾಡಬೇಕಂತ ಎಲ್ಲನೂ ರೆಡಿ ಮಾಡಿದರು. ಹಾಗೆ ಗೋಧಿ ಪಾಯಸ, ಪಲ್ಯ, ಅನ್ನ, ಸಾಂಬಾರು, ಸಂಡಿಗೆ ಎಲ್ಲನೂ ರೆಡಿ ಇತ್ತು ನೋಡಿ. ನಮಗಂತೂ ಗೋಧಿ ಪಾಯಸ ಇದ್ಬಿಟ್ರಂತೂ ಸಖತ್ ಇಷ್ಟ. ನಾನು ಗೋಧಿ ಪಾಯಸ, ನಾನು ಸ್ವೀಟ್ ತಿನ್ನೋದೇ ಕಡಿಮೆ,
ಅದರಲ್ಲಿ ಒಂದು ಸ್ವಲ್ಪ ಗೋಧಿ ಪಾಯಸ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ, ಒಂದು ಸ್ವಲ್ಪ ಊಟ ಮಾಡ್ತೀನಿ. ಹಾಗೆ ಗಂಡು ಮಕ್ಕಳದ್ದು ಎಲ್ಲರದ್ದು ಊಟ ಆಯಿತು, ನಾವು ಕೂಡ ಊಟ ಹೊಟ್ಟೆ ಹಶ್ವಾಗಿತ್ತು, ಊಟ ಮಾಡಿಕೊಂಡು ಮಳೆ ಬೇರೆ ತುಂಬ ಮಳೆ ಬರ್ತಾ ಇತ್ತು ಅಲ್ವಾ. ನನಗೂ ಮತ್ತೆ ಮಧ್ಯಾಹ್ನ ತುಂಬ ಕೆಲಸ ಇತ್ತು, ಯಾಕಂದರೆ ಒಂದು ಸ್ವಲ್ಪ ಪಾರ್ಲರ್ಗೆ ಬರ್ತೀನಿ ಅಂತ ಹೇಳಿದರು ಕ್ಲೈಂಟ್ಸ್ ಕೆಲವೊಬ್ಬರು. ಆಮೇಲೆ ಮಧ್ಯಾಹ್ನ ಪುರ್ಸತ್ತೆ ಆಗಲಿಲ್ಲ ನೋಡಿ ಫ್ರೆಂಡ್ಸ್. ನಾನು ಊಟ ಮಾಡಿ ಒಂದು ಸ್ವಲ್ಪ ಬಜಾರಲ್ಲಿ ಏನೋ ತರೋದಿತ್ತು ಅಂತೇಳಿ ಹೋದೆ. ಆವಾಗಿಂದ ಸಂಜೆ 3:30-4 ಗಂಟೆಯಿಂದ ಅಂತೂ ನನ್ನ ಪಾರ್ಲರಲ್ಲಿ ಸಖತ್ ಬ್ಯುಸಿ ಆಗಿಬಿಟ್ಟೆ ನೋಡಿ. ಅಮ್ಮ ಇದ್ದರು, ಎಲ್ಲ ಅಮ್ಮನೇ ಕೆಲಸ ಮಾಡಿದ್ದಾರೆ. ಆ್ಯಕ್ಚುಲಿ ಏನು ಕೆಲಸ ಏನು ಇರಲಿಲ್ಲ, ಆದರೂ ಮಾಡಬೇಕಲ್ವಾ. ಉನ್ನತಿ ನಮ್ಮ ಅತ್ತೆ ಅಂತ ಹಿಂಗೆ ಗೋಳೈಕಂತ ನೋಡಿ. ನನ್ನ ತಮ್ಮ ಆದ್ರೆ ಸಖತ್ ಗೋಳೈಕಂತಾನೆ. ಅತ್ತೆ ಅವ್ರನ್ನಂತೂ ಯಾರ್ಯಾರನ್ನೂ ಬಿಡಲ್ಲ ನೋಡ್ರಿ. ನಮ್ಮ ಮನೆಯವರಮ್ಮ ಆಗಿರ್ಬೋದು, ಇವರಾಗಿರ್ಬೋದು, ಇನ್ನು ನಮ್ಮ ಚಿಕ್ಕತ್ತೆ ಅವರೆಲ್ಲ ಇದ್ದಾರೆ, ಅವ್ರನ್ನಾಗಿರ್ಬೋದು, ಹಿಂಗೆ ಗೋಳೈಕತ್ತಾ ಇರ್ತಾನೆ ನೋಡಿ. ಗೋಳೈಕದ್ರಲ್ಲಿ ನಂಬರ್ 1. ಎಲ್ಲರೂ ಹಂಗೆ ಮಾಡ್ತಾರೆ, ನಮ್ಮನ್ನು ಹಂಗೆ ಸತಾಯಿಸ್ತಿರ್ತಾನೆ ಯಾವಾಗಾದರೂ. ಸಖತ್ ಮಜಾ ಅವನಿದ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗಾದ್ರೆ. ನಮ್ಮ ಬಬ್ಬು ನೋಡಿ ನಮ್ಮ ದೊಡ್ಡಮ್ಮನ ಹತ್ರ ಚೆನ್ನಾಗೇ ಇರ್ತಾನೆ ಅವನಾದ್ರೂ. ಹಾಗೆ ಫೈನಲಿ ನನ್ನ ಕೆಲಸನೂ ಮುಗಿಸ್ಕೋಬೇಕಿತ್ತು. ನನ್ನ ತಮ್ಮ ಇವನೊಬ್ಬ ಇದ್ದಾನೆ, ಇವನಿಗೂ ನೋಡಿದ್ರೆ ಹುಡುಗಿ ಹೋಗ್ಬೇಕು ನೋಡಿ. ಕಾಣ್ತಾನ ನೋಡಿದ್ರೆ ಇಲ್ಲ ತಾನೆ ಅಂತ ಇವನಿಗೂ ಕನ್ಯೆ ನೋಡ್ಬೇಕು. ಮಾಡ್ತಾ ಇದ್ದಾನೆ ಇವನು. ಬುದ್ಧಿ ಬೆಳೆದಿಲ್ಲ, ಎಲ್ಲ ಪ್ರಮೋಷನ್ ಹಂಗೇನಿಲ್ಲ. ಯಾರಾದ್ರೂ ಇದ್ರೆ ಹೇಳಿ ದಯವಿಟ್ಟು. ಹಾಗೆ ನನ್ನ ತಂಗಿ ಜಯ ಕೂಡ ಊರಿಗೆ ಹೋಗ್ತಾ ಇದ್ದಾಳೆ, ಯಾಕಂದ್ರೆ ಹಾಲಿಡೇಸ್ ಇತ್ತಲ್ವಾ. ಸೊ ಹಂಗಾಗಿ ಅವಳು ಊರಿಗೆ ಹೋಗ್ತಾ ಇದ್ದಾಳೆ. ನಾವು ಮಾತ್ರ ಊರಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದೀವಿ ಸದ್ಯಕ್ಕೆ. ಲಾಸ್ಟ್ ಟೈಮೆಲ್ಲ ಮೈಸೂರು, ಬೆಂಗಳೂರು ಅಂತೇಳಿ ಸಖತ್ ತಿರುಗಾಡ್ಬಿಟ್ವಿ. ಈ ಸಲ ಸದ್ಯ ಮನೆಯಲ್ಲಿದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.